ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವೇ ಟು ಗೋಲ್ ಚಾನಲ್. ಇವತ್ತಿನ ವೀಲಾಗ್ ಫುಲ್ ಅಡ್ವೆಂಚರ್ ಮೂಡ್ನಲ್ಲಿದೆ. ಯಾಕಂದರೆ ನಾವು ಬಾಲಿಯಲ್ಲಿರುವಂಥ ATV ರೈಡ್ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡ್ತಿದ್ದೀವಿ. ಈ ರೂಟು ಜಂಗಲ್ಲು, ಮಡ್ಡಿ ಟ್ರ್ಯಾಕು, ರಿವರ್ ಸೈಡು, ಲಶ್ ಗ್ರೀನರಿ, ಫುಲ್ ಥ್ರಿಲ್ಲಿಂಗ್ ರೈಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ಫುಲ್ ವಿಡಿಯೋ ನೋಡಿ. ಸೊ ATV ರೈಡ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಸ್ಟಾಪ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಸಲರೇಟರು, ಬ್ರೇಕು, ಬ್ಯಾಲೆನ್ಸಿಂಗು ಎಲ್ಲ ಸಿಂಪಲ್ಲಾಗಿ ಟೀಚ್ ಮಾಡ್ತಾರೆ. ಫಸ್ಟ್ ಟೈಮ್ ರೈಡ್ ಮಾಡಿದ್ರು ಏನೂ ಟೆನ್ಷನ್ ಬೇಡ. ಗೈಡ್ಸ್ ಫುಲ್ ಸಪೋರ್ಟ್ ಮಾಡ್ತಾರೆ. ಸೊ ಇದರ ಜೊತೆಗೆ ಸೇಫ್ಟಿ ಆರ್ಮ್ಸು, ಹೆಲ್ಮೆಟ್ಟು, ಬೂಟ್ಸು, ಸೇಫ್ಟಿ ಗೇರ್ ಎಲ್ಲ ಕಂಪಲ್ಸರಿ. ಸೊ ಅದನ್ನು ಅಲ್ಲೇ ಕೊಡ್ತಾರೆ, ಏನು ಭಯಪಡೋ ಅವಶ್ಯಕತೆ ಇರಲ್ಲ. ಸೊ ರೈಡ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಮೊದಲೇ ಸ್ಮೂತ್ ಟ್ರ್ಯಾಕ್ ಇರುತ್ತೆ. ಈ ಥರ ರೋಡು ನೋಡ್ಬೋದು ನೀವು, ಈ ಥರ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಂತರ ಸೊ ಮುಂದೆ ಹೋಗ್ತಾ ಹೋಗ್ತಾ ಜಂಗಲ್ ರೂಟ್ ಹೊರಗೆ ಹೋಗ್ತೀವಿ. ಸೈಡಲ್ಲಿ ಫುಲ್ ಗ್ರೀನ್ರಿ, ಫ್ರೆಶ್ ಏರು, ನೇಚರ್ ಸೌಂಡು, ಲಿಟ್ರಲಿ ಮೂವಿ ಸೀನ್ ಥರ ಫೀಲ್ ಕೊಡುತ್ತೆ. ಸೊ ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ATV ರೈಡ್ನಲ್ಲಿ ಸ್ಪೀಡ್ ಮಾತ್ರ ಅಲ್ಲ, ಆಫ್ ರೋಡ್ ಎಕ್ಸ್ಪೀರಿಯನ್ಸು ಮೇನ್ ಅಟ್ರಾಕ್ಷನ್ನು. ಮಡ್ ಪಾತು, ಅನ್ಇವನ್ ರೋಡ್ಸು, ಸ್ಮಾಲ್ ಬಂಪ್ಸು, ಫುಲ್ ಅಡ್ವೆಂಚರ್ ಫೀಲ್ ಕೊಡುತ್ತೆ. ನೀವು ನೋಡ್ಬೋದು, ಸ್ಟಾರ್ಟಿಂಗ್ ನಮಗೆ ಗ್ರಿಪ್ ಸಿಗಲಿ ಅಂದ್ಬಿಟ್ಟು ರೋಡಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಆಗಲಿ ಅಂದ್ಬಿಟ್ಟು. ಸೊ ಈ ಥರ ನೀವು ಹ್ಯಾಂಡ್ ಸಿಗ್ನಲ್ ಮಾಡೋದು ರೈಟ್ ಹೋಗ್ತಾ ಇದ್ದರೆ, ಸೊ ಗೈಡ್ನ ಫಾಲೋ ಮಾಡಿಕೊಂಡು ನೀವು ನೋಡ್ಬೋದು ನೇಚರ್ ಯಾವ ಥರ ಇದೆ ಅಂತ. ಲಶ್ ಗ್ರೀನರಿ ಇದೆ ಫುಲ್ ಸುತ್ತ. ಈ ATV ಬೈಕ್ದು ಹ್ಯಾಂಡಲ್ ಸ್ವಲ್ಪ ಟೈಟಾಗಿರುತ್ತೆ. ಸೊ ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ನಾವು ಸ್ಮೂತಾಗಿ ಹೋಗ್ತಾ ಇದ್ದೀವಿ. ಆದರೂ ಸ್ವಲ್ಪ ಕಷ್ಟ ಆದ್ರೂ ಗೈಡೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ. ಇವಾಗ ನೋಡ್ಬೋದು ನೀವು, ಜಂಗಲ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಸೊ ಇದು ಆಫ್ ರೋಡಿಂಗ್. ಸೊ ಫಸ್ಟ್ ಸ್ಮೂತ್ ರೋಡ್ ಸ್ಟಾರ್ಟ್ ಮಾಡಿದ್ರು, ಈಗ ಆಫ್ ರೋಡ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇದು ಒಂಥರ ಗುಹೆ ಥರ ಇದೆ. ನೋಡ್ಬೋದು ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್. ಫುಲ್ ಕತ್ತಲಿದೆ. ಸೊ ಅದಕ್ಕೆ ಲೈಟ್ ಎಲ್ಲ ಆನ್ ಮಾಡ್ಕೋಬೇಕು. ಸೊ ಲೈಟ್ ಹೇಗೆ ಆನ್ ಮಾಡೋದು ಅಂತ ಮೊದಲೇ ಹೇಳ್ಕೊಟ್ಟಿದ್ದಾರೆ ನಮಗೆ. ಆದ್ದರಿಂದ ಲೈಟ್ ಆನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹಿಂದೇನು ಗಾಡಿಗಳು ಬರ್ತಾ ಇದೆ, ಮುಂದೆನೂ ಇದ್ದಾವೆ. ಸೊ ನಿಧಾನಕ್ಕೆ ಹೋಗಬೇಕು. ಸೊ ಇದರೊಳಗಡೆ ನೀರು ಕೂಡ ಇರೋದ್ರಿಂದ ತುಂಬ ಜಾಗ್ರತೆಯಿಂದ ಓಡಿಸ್ಬೇಕಾಗುತ್ತೆ. ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆದ್ರೂ ನಿಧಾನಕ್ಕೆ ಅವರ ಗೈಡ್ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಇದರೊಳಗಡೆ ಫುಲ್ಲು ಕತ್ತಲು, ಒಂಥರ ಭಯ ಆ ಥರ ಫೀಲ್ ಆಗುತ್ತೆ. ಬಟ್ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಬಸ್ ಎಲ್ಲ ಸೇಫ್ಟಿ ಮೆಷರ್ಮೆಂಟ್ ತೊಗೊಂಡಿನೇ ಈ ರೈಡ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಸೈಟು ಮತ್ತು ಎಲ್ಲೆಲ್ಲಿ ಗಾಡಿ ಹೋಗುತ್ತೆ ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ, ಆ ಕಡೆ ಎಲ್ಲ ಒಬ್ಬೊಬ್ಬರು ಗೈಡ್ಗಳು ಇರ್ತಾರೆ. ಒಳಗಡೆಯಿಂದ ಬಂದ್ವಿ. ಈಗ ಮಡ್ಡಿ ರೋಡಿಂದ ಈಗ ರಿವರ್ ಸೈಡ್ ಪಾತ್ ಥರ ಹೋಗ್ತಾ ಇದೆ ನಮ್ಮ ರೈಡು. ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಹಿಂದೆ ಎಲ್ಲರೂ ಬಂದ್ರಾ ಇಲ್ವಾ ಅಂತ. ಸೊ ಎಲ್ಲರೂ ಬಂದಾದಮೇಲೆ ಮುಂದಕ್ಕೆ ಗೈಡ್ ಕಂಟಿನ್ಯೂ ಮಾಡ್ತಾರೆ ರೋಡ್ನ. ಇದು ಒಂಥರ ಪಾಲ್ದಾರಿ ಥರ ಇದೆ. ಸಣ್ಣ ಪುಟ್ಟ ಮನೆಗಳು ಇದೆ. ನೀವು ನೋಡ್ಬೋದು ನೇಚರ್ ಬ್ಯೂಟಿ ತುಂಬ ಚೆನ್ನಾಗಿದೆ. ಸೊ ಬ್ಯಾಕಪ್ ಸಿ ಯಾವ ಥರ ಗಾಡಿ ಬರ್ತಾ ಇದೆ, ಫ್ರಂಟು ವ್ಯೂ ಯಾವ ಥರ ಇದೆ. ಮತ್ತೆ ರೋಡಿಗೆ ಬಂದ್ವಿ.
ಸೊ ನಿಧಾನಕ್ಕೆ ಅಕ್ಕಪಕ್ಕ ಗಾಡಿ ಬರ್ತದಾ ಇಲ್ವಾ ಅಂತ ನೋಡಿಕೊಂಡು ನಿಧಾನಕ್ಕೆ ಹೋಗಬೇಕು. ಸೊ ಇದು ನಾರ್ಮಲ್ ಕಾಮನ್ ಎಲ್ಲರೂ ಯೂಸ್ ಮಾಡುವಂಥ ರೋಡ್ ಆಗಿರೋದ್ರಿಂದ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸೊ ಅದರಿಂದ ಮೊದಲೇ ನಮಗೆ ತಿಳಿಸಿರ್ತಾರೆ. ಸೊ ಗೈಡ್ನ ಫಾಲೋ ಮಾಡೋದನ್ನ ಮಾತ್ರ. ಸೊ ಈಗ ರೈಟ್ ಲೆಫ್ಟ್ ಸ್ಟಾಪ್ ಮಾಡ್ತದೆ, ಯಾಕಂದರೆ ಇದು ಬ್ರೇಕ್ ಟೈಮು. ಸ್ಟಾರ್ಟಿಂಗು ಟ್ರೈನಿಂಗಿಂದ ಹಿಡಿದು ಇಲ್ಲಿಂದ ಹೋಗಿ ಬರೋ ಅಷ್ಟರಲ್ಲಿ ಸುಸ್ತಾಗಿರುತ್ತೆ. ಅದಕ್ಕೋಸ್ಕರ ಇದು ಡ್ರಿಂಕ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಸ್ಟಾಪ್ ನಮಗೆ. ಸ್ಟಾಪ್ ಮಾಡಿ ನಾವು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರೈಡ್ ಕಂಟಿನ್ಯೂ ಮಾಡ್ತೀವಿ. ಬ್ರೇಕ್ ಮುಗಿಸ್ಕೊಂಡು ನಾವು ರೈಡ್ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಒಳಗಡೆ ಜಿಂಗಲ್ ಒಳಗಡೆ ಈ ಜಂಗಲ್ ರೋಡ್ ತುಂಬ ಅಮೇಝಿಂಗ್ ಆಗಿದೆ. ದೊಡ್ಡ ದೊಡ್ಡ ಟ್ರೀಸ್ ಬರುತ್ತೆ, ನ್ಯಾರೋ ಪಾತ್ವೇ. ಸೊ ಇಲ್ಲಿ ಅಕ್ಕಪಕ್ಕ ಬರ್ಡ್ ಸಾಂಗ್ಸು ತುಂಬ ಚೆನ್ನಾಗಿ ಕೇಳಿಸ್ತದೆ. ಕೂಲ್ ಬ್ರೀಸು, ಕಂಪ್ಲೀಟ್ ನೇಚರ್ ಥರ ಕೊಡುತ್ತೆ. ಇದೇ ರೀತಿ ರೈಡ್ ಮಾಡ್ತಾ ಇದ್ದಾಗ ಸಿಟಿ ಸ್ಟ್ರೆಸ್ ಎಲ್ಲ ಫರ್ಗೆಟ್ ಆಗುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಮಲ್ಟಿ ಟ್ರ್ಯಾಕ್ ನೋಡ್ಬೋದು ಯಾವ ಥರ ಇದೆ. ಆ ATV ಬೈಕ್ಗೆ ಎಷ್ಟು ಜಾಗ ಬೇಕೋ ಆಲ್ಮೋಸ್ಟ್ ಅಷ್ಟೇ ಇದೆ ಜಾಗ. ಸೊ ನಾವು ಮಲ್ಟಿ ಟ್ರ್ಯಾಕ್ ಕಂಟಿನ್ಯೂ ಆಗ್ತಾ ಆಗ್ತಾ ಈಗ ರಿವರ್ ಸೈಡ್ ಹೋಗ್ತಾ ಇದ್ದೀವಿ, ನೋಡ್ಬೋದು. ನಾನು ಅವಾಗ ಹೇಳ್ದಂಗೆ ಎಲ್ಲ ಸ್ಟಾಫ್ಸು ಒಂದೊಂದು ಕಡೆ ಒಂದೊಂದು ಪ್ಲೇಸಲ್ಲಿ ಇರ್ತಾರೆ. ಸೊ ಈಗ ನಾವು ಆಲ್ಮೋಸ್ಟ್ ಇದು ರಿವರ್ ಸೈಡ್ ಟ್ರ್ಯಾಕ್. ಸೊ ವಾಟರ್ ಸಾಂಗು, ಗ್ರೀನರಿ ಸೆಕ್ಷನ್ನು, ಮತ್ತು ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ರಾಕ್ಸ್ ಇರುತ್ತೆ. ಸೊ ಆನೆಸ್ಟಾಗಿ ಹೇಳಬೇಕು ಅಂದರೆ ಇದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡ್ಬೋದು ಎಲ್ಲ ಕಡೆ ಈಗ ವಾಟರ್ ಪಾತ್ವೆ ಬಂದಿದೆ ನಮಗೆ. ಆಲ್ಮೋಸ್ಟ್ ರಿವರ್ ಆಗ್ತಾ ಇರೋದ್ರಿಂದ ಇದು ಇದೇ ರೀತಿ ಇರುತ್ತೆ. ಹಂಗೆ ನೀರಲ್ಲಿ ಹೋಗ್ತಾ ಇದ್ದರೆ ಹಂಗೆ ಸ್ಪ್ಲಾಶ್ ಎಫೆಕ್ಟ್ ಕೂಡ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ನೀರು. ಸೊ ಒಂದೊಂದು ಸಲ ಒಂದೊಂದು ಟ್ರ್ಯಾಕ್ ಸ್ವಲ್ಪ ಮುಂದೆ ಹೋಗ್ತಾ ಸ್ವಲ್ಪ ಅರ್ಧ ATV ಬೈಕೇ ಮುಳುಗೋ ಥರ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನೀವು ನೋಡ್ಬೋದು, ಬೋಟು ಎಲ್ಲ ಇದ್ದಾರೆ. ಸೊ ಇದೆಲ್ಲ ಆಲ್ಮೋಸ್ಟ್ ಫುಲ್ ವಾಟರ್ ಟ್ರ್ಯಾಕ್ ಇವಾಗ ಹೋಗ್ತಾರೆ. ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಇದು ಬಂದು. ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ನೀವೇನಾದರೂ ಬಾದಿ ಅಥವಾ ಯಾವುದಾದ್ರೂ ಪ್ಲೇಸಲ್ಲಿ ನಿಮಗೆ ATV ರೈಡ್ ಎಕ್ಸ್ಪೀರಿಯೆನ್ಸ್ ಇದೆ ಅಥವಾ ATV ರೈಡ್ ಮಾಡ್ಬೋದು ಅನ್ನೋ ಥರ ಇದ್ದರೆ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಕಣ್ಣು ಮುಚ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಓಡಿಸ್ಬೇಡಿ. ಮಿಷಿನ್ ಇನ್ಸೆಕ್ಟ್ ತೊಗೊಂಡು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು. ಇದನ್ನು ನೋಡ್ಬೋದು ಯಾವ ಥರ ಆಯ್ತು ಅಂತ ಈ ರೈಡ್.
ಆಲ್ಮೋಸ್ಟ್ ಜಿಂಗಲ್ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ ಗೈಡ್ ಗೈಡ್ ಮಾಡ್ತಾ ಇದ್ದಾರೆ ಹೋಗ್ಬೇಕು. ತುಂಬ ಡೀಪ್ ಇರೋಂಥ ಫಾಲ್ಸ್, ಸಣ್ಣ ಫಾಲ್ಸ್ ಹತ್ರ ಬರ್ತಾ ಇದ್ದೀನಿ ನಾನು. ನೋಡ್ಬೋದು ಇದೊಂಥರ ಸ್ಪ್ಲಾಶ್ ಎಫೆಕ್ಟು, ಎಲ್ಲ ಗಾಡಿಗಳ ಮೇಲೆ ನೀರು ಬೀಳುತ್ತೆ. ಇದೊಂಥರ ತುಂಬ ಸಿನಿಕ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಈ ರಿವರ್ ಸೈಡ್ ರೂಟ್ ಏನು ಬಂದಿದ್ದೀವಿ, ಈ ರೂಟಲ್ಲಿ ತುಂಬ ಸಿನಿಕ್ ವ್ಯೂ ಕೂಡ ಇದೆ. ಎವ್ರಿವೇರ್ ಲಶ್ ಗ್ರೀನರಿ, ಸಮ್ಟೈಮ್ಸ್ ಬಾಂಬು ಟ್ರೀಸು ನೋಡ್ಬೋದು. ನ್ಯಾಚುರಲ್ ಪಾತ್ವೇಸು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಏನು ಫೀಲ್ ಬರುತ್ತೋ ಎಂದು ನಮಗೆ ಗೊತ್ತಿಲ್ಲ. ಬಟ್ ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಮಾತ್ರ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ATV ಬೈಕ್ನ ನಾನು ನನ್ನ ಬೈಕ್ ಇಬ್ಬರು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಹಿಂದೆ ಅವಳು ತುಂಬ ಚೆನ್ನಾಗಿದೆ ಇದು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡ್ಬೋದು ಕಪಲ್ಸ್. ಒಂದು ಸಿಟಿ ಲೈಫಿಂದ ಎಕ್ಸಿಟ್ ಆಗಿ ನೇಚರ್ನ ಬ್ಯೂಟಿಗೆ ಹೊಂದ್ಕೊಂಡು ನೇಚರ್ನೇ ಎಂಜಾಯ್ ಮಾಡೋದು ಇದೊಂದು ತುಂಬ ಬೆನಿಫಿಟ್ ಆಗುತ್ತೆ ಮೈಂಡಿಗೆ ಮತ್ತು ಮನಸ್ಸಿಗೆ. ನಾವೀಗ ಆಲ್ಮೋಸ್ಟ್ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲ ರೈಡ್ ಮುಗಿಸ್ಕೊಂಡು. ಸೊ ರೈಡ್ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಸಜೆಷನ್ ಏನು ಅಂದರೆ ಗೈಡ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ನಮಗೇನಾದ್ರು ಪ್ರಾಬ್ಲಮ್ ಆದ್ರೂ ಮಧ್ಯದಲ್ಲಿ ಗಾಡಿ ಏನು ಅದಕ್ಕೆಲ್ಲ ಗೈಡ್ ಮುಂದೆ ಹೋಗ್ತಾರೆ, ಅವ್ರು ನಮಗೆ ಮಾಡ್ತಾರೆ. ಗಾಡಿ ನಿಂತೋದ್ರೆ ಸ್ಟಾರ್ಟ್ ಮಾಡೋದು, ಎಲ್ಲಾದರೂ ತಗ್ಲಾಕೊಂಡು ಅದನ್ನು ತೆಗೆದು ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಆ ಥರ ಇನ್ಸಿಡೆಂಟ್ಸ್ ಆಗದೇ ಇರೋ ಥರನೇ ನೋಡ್ಕೊಂತಾರೆ ಆಲ್ಮೋಸ್ಟ್ ಆ ಥರ ಆದಾಗ. ಸೊ ದೇ ವಿಲ್ ಹೆಲ್ಪ್ ಅಸ್ ರೈಡ್ ಗೋಸ್. ಇದು ಆಲ್ಮೋಸ್ಟ್ ಎಕ್ಸಿಟ್ ಟುವರ್ಡ್ಸ್ ಜಂಗಲ್ ರೀತಿ ಇದೆ. ತುಂಬ ದೊಡ್ಡ ದೊಡ್ಡ ಮರಗಳು, ತುಂಬ ಚೆನ್ನಾಗಿದೆ. ಕೂಲಾಗಿರುತ್ತೆ. ಮತ್ತು ಈ ನಾವು ಹೋಗಿರೋ ಟೈಮ್ ತುಂಬ ಮಳೆ ಕೂಡ ಬರ್ತಾ ಇತ್ತು. ನೀವು ನೋಡ್ಬೋದು ಇಲ್ಲೂ ಪಾತಲ್ಲೂ ಕೂಡ ನೀರಲ್ಲಿ ನಿಂತ್ಕೊಂಡಿದೆ ಹೋಗುವಾಗ. ಓವರಾಲ್ ಬಾಲಿಯಲ್ಲಿ ATV ರೈಡ್ ಎಕ್ಸ್ಪೀರಿಯನ್ಸ್ ತುಂಬ ಅಮೇಝಿಂಗ್ ಆಗಿತ್ತು. ಅಡ್ವೆಂಚರು ಚೆನ್ನಾಗಿತ್ತು. ನೇಚರು, ಮಟ್ಟಿ, ಆಫ್ ಟ್ರ್ಯಾಕ್ ರೋಡು ಎಲ್ಲ ಮಿಕ್ಸ್ ಆಗಿರೋ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಇದೆ. ಬಾಲಿಗೆ ಬಂದವರು ಅಟ್ಲೀಸ್ಟ್ ಒಮ್ಮೆ ಟ್ರೈ ಮಾಡಬೇಕು ಇದನ್ನು. ATV ರೈಡ್ ಅಡ್ವೆಂಚರ್ ಲವರ್ಸ್ಗೆ ಪರ್ಫೆಕ್ಟ್ ಆ್ಯಕ್ಟಿವಿಟಿ. ಫುಲ್ ಫನ್, ಥ್ರಿಲ್ ಆ್ಯಂಡ್ ನೇಚರ್ ಎಕ್ಸ್ಪೀರಿಯನ್ಸು ಒಂದೇ ರೈಡ್ನಲ್ಲಿ ಸಿಗುತ್ತೆ. ತುಂಬ ಶ್ರಿಕ್ಕಿ ರೋಡ್ ಇರೋದ್ರಿಂದ ಕ್ಯಾಮ್ರಾ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗಿಲ್ಲ. ಬಟ್ ಆದರೂ ಯು ಕ್ಯಾನ್ ಸಿ ದ ರೈಡ್ ಎಕ್ಸ್ಪೀರಿಯನ್ಸ್ ಹೌ ವಿ ಹ್ಯಾವ್ ಎಂಜಾಯ್ಡ್ ಇಟ್ ಅಂತ.
ಇದು ನೋಡಿ ವಾಪಸ್ ಹೋಗ್ಕೊಂತ ರೋಡ್ ತುಂಬ ಚಿಕ್ಕದು. ನಮ್ಮ ವೆಹಿಕಲ್ ವೆಹಿಕಲ್ ಎಷ್ಟು ಬೇಕೋ ಅದಷ್ಟೇ ಜಾಗ ಇರೋದು, ನಿಧಾನಕ್ಕೆ ಹೋಗ್ಬೋದು. ಸ್ವಲ್ಪ ಆ ಕಡೆ ಈ ಕಡೆ ಹ್ಯಾಂಡಲ್ ಹಾಕೊಂಡು ಸಿಗಾಕೊಳ್ಳುತ್ತೆ, ಅದನ್ನು ನಾನು ಹೋಗ್ತಾ ಇದ್ದೀನಿ ನೋಡ್ಬೋದು. ನಾವೀಗ ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ರೈಡ್ ಹೆಂಡ್ ಆಗುತ್ತೆ ನಮ್ಮದು ಇನ್ನು ಸ್ವಲ್ಪ ಹೊತ್ತಿಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಮೈ ವೇ ಟು ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇನ್ನೂ ಬಾಲಿ ಟ್ರಾವೆಲ್ ವೀಡಿಯೋಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್ ವಿತ್ ಮೈ ವೇ ಟು ವರ್ಲ್ಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.